ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆನಿಯನ್ ಸಮೋಸ. ಇವಾಗಂತೂ ಅತ್ತಾಗ ಮಳೆನೂ ಬರಲ್ಲ, ಅತ್ತಾಗ ಬಿಸಿಲು ಕಾಯೆಲ್ಲ ಮೋಡ ಮುಚ್ಕೊಂಡೆ. ಈ ಕ್ಲೈಮೇಟ್ಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ತರ ಏನಾದರೂ ತಿನ್ನಲೇಬೇಕು. ನಿಮಗೆ ಯಾರಿಗಾದ್ರೂ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಸಮೋಸ ತಿನ್ನಬೇಕು ಅನ್ನಿಸ್ತಾ ಇದೆಯಾ? ಹೊರಗೋಗಿ ಯಾರಪ್ಪ ತರೋದು ಅಂತ ಯೋಚನೆ ಆಗ್ತಾ ಇದೆ. ಹಾಗಾದ್ರೆ ನೀವೇ ಮನೇಲಿ ಸಿಂಪಲ್ ಆಗಿ ಸಮೋಸ ಮಾಡ್ಕೊಂಡು ತಿನ್ಬೋದು. ಇನ್ನೇನು ಲೈಟ್ ವಿಡಿಯೋದಲ್ಲಿ ಹೋಗ್ಬಿಡೋಣ. ಒಂದು ಬೌಲ್ ತಗೊಂಡು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು, 1 ಸ್ಪೂನ್ ಉಪ್ಪು, 1/2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ನೀರು ಹಾಕ್ತಾ ಕಲ್ಸ್ಕೊತಾ ಹೋಗ್ತಾ ಇರಬೇಕು. ಚಪಾತಿ ಯಾವ ರೀತಿ ಕಲ್ಸ್ಕೊತೀವೋ ಆ ರೀತಿ ಕಲ್ಸ್ಕೊತಾ ಹೋಗಬೇಕು. ಚಪಾತಿ ಮಾಡೋಕ್ಕೆಲ್ಲ ಯಾವ ರೀತಿ ಕನ್ಸಿಸ್ಟೆನ್ಸಿ ಕಲ್ಸ್ಕೊತೀವೋ ಅದೇ ಕನ್ಸಿಸ್ಟೆನ್ಸಿಗೆ ಇದನ್ನು ಕಲ್ಸ್ಕೋಬೇಕು. ಅದಕ್ಕೆ ಪ್ಲೇಟೋ ಬೌಲೋ ಮುಚ್ಚಿ ಎತ್ತಿಡಬೇಕು ಸೈಡ್ಗೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಕ್ಯಾರೆಟ್ ತುರಿದಿಟ್ಕೋಬೇಕು. ಮತ್ತು ಚಪಾತಿ ಯಾವ ರೀತಿ ಉಜ್ಕೊತೀವೋ ಅದೇ ರೀತಿ ಚಪಾತಿ ಈ ಥರ ಎಲ್ಲ ಇದನ್ನು ಉಜ್ಕೊತಾ ಹೋಗಬೇಕು. ಜಾಸ್ತಿ ತೆಳುವಾಗಿ ಉಜ್ಕೊತಾ ಹೋಗಬೇಕು ಚಪಾತಿಗಳನ್ನೆಲ್ಲ. ನೋಡಿ, ಚಪಾತಿಗಳನ್ನೆಲ್ಲ ಈ ರೀತಿ ಎಲ್ಲ ಉಜ್ಜಿ ಒಂದು ಪ್ಲೇಟಲ್ಲಿ ಹಾಕೋಬೇಕು. ಹಂಚಿಟ್ಕೊಂಡು ಒಂದೊಂದೇ ಚಪಾತಿಗಳನ್ನ ಈ ರೀತಿ ಅರ್ಧ ಬೇಯಿಸಿ ಎತ್ತಿಟ್ಕೋಬೇಕು. ಫುಲ್ ಬೇಯಿಸ್ಬೇಡ್ರಿ, ಅರ್ಧನೇ ಬೇಯಿಸ್ಬೇಕು ಚಪಾತಿಗಳನ್ನ ಎಲ್ಲ ಈ ರೀತಿ. ನೋಡಿ, ನಾನು ವಿಡಿಯೋದಲ್ಲಿ ಯಾವ ರೀತಿ ಬೇಯಿಸ್ತಾ ಇದ್ದೀನೋ ಅದೇ ರೀತಿ ನೀವು ಬೇಯಿಸಿಟ್ಕೋಬೇಕು ಅರ್ಧ ಚಪಾತಿಗಳನ್ನೆಲ್ಲಾನು. ಅದಾದಮೇಲೆ ಎಲ್ಲ ಚಪಾತಿಗಳನ್ನೆಲ್ಲ ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಕಡೆ ಈ ಕಡೆ ಎಲ್ಲ ಕಟ್ ಮಾಡ್ಕೊತಾ ಹೋಗಬೇಕು. ನೋಡಿ, ಆ ಕಡೆ ಈ ಕಡೆ ಎಲ್ಲ ಎಕ್ಸ್ಟ್ರಾಸ್ ಇದಾವಲ್ಲ ಅವನ್ನೆಲ್ಲ ಕಟ್ ಮಾಡಬೇಕು. ನೋಡಿ, ಈ ಥರ ಬಾಕ್ಸ್ ಥರ ಬರುತ್ತೆ. ಮತ್ತು ಅದರಲ್ಲಿನೂ ಅರ್ಧದಕ್ಕೆ ಕಟ್ ಮಾಡ್ಕೋಬೇಕು. ಈ ರೀತಿ ಚಪಾತಿಗಳನ್ನೆಲ್ಲ ಲೇಯರ್ಸ್ ಥರ ಬರಬೇಕು. ಅದಾದಮೇಲೆ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಚಿಕ್ಕದಾಗೆ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಈ ಪೀಸಸ್ ಎಲ್ಲ ವೇಸ್ಟ್ ಆಗೋದಿಲ್ಲ. ಇದನ್ನು ಎಲ್ಲಿ ಯೂಸ್ ಮಾಡ್ತೀನಿ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನ ತಗೊಂಡು ಪೇಸ್ಟ್ ಥರ ಮಾಡ್ಕೋಬೇಕು. ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಥರ ಮಾಡ್ಕೋಬೇಕು. ಏಕೆ ಅಂದರೆ ಸಮೋಸ ಲೇಯರ್ಗೆಲ್ಲ ಹಚ್ಚೋಕ್ಕೆ. ಮತ್ತು ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಮತ್ತು ನಾನು ಎಲ್ಲ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡಿದ್ದಲ್ಲ ಆ ಚಪಾತಿ ಪೀಸ್ಗಳನ್ನೆಲ್ಲ ಈ ರೀತಿ ಕರ್ಕೋಬೇಕು ಎಣ್ಣೆದಲ್ಲಿ. ಮತ್ತು ಸಮೋಸ ಒಳಗಡೆ ಇಕ್ಕಕ್ಕೆ ಸ್ಟಫಿಂಗ್ಗೆ ಪ್ರಿಪೇರ್ ಮಾಡ್ಕೋಬೇಕು. ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಸಣ್ಣದಾಗಿ ಹಚ್ಚಿರೋ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ತುರಿದಿರೋ ಕ್ಯಾರೆಟ್ ತುರಿ ಮತ್ತು ಹಸಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ ಉಪ್ಪು, 1 ಸ್ಪೂನ್ ಚಾಟ್ ಮಸಾಲ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಮಸಾಲ ಪೌಡರ್ ಈ ರೀತಿ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾವು ಕರೆದಿಟ್ಕೊಂಡಿದ್ವಲ್ಲ ಆ ಪುಡಿನೂ ಇದ್ರಾಗೆ ಆ್ಯಡ್ ಮಾಡ್ಕೋಬೇಕು. ಅದು ಸ್ಕಿಪ್ ಆಗಿದೆ ವಿಡಿಯೋ, ಮತ್ತು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡಿರೋ ವಿಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ. ಮತ್ತು ಇಲ್ಲಿ ನಾನು ಲೇಯರ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಒಂದೊಂದೇ ಲೇಯರ್ ತೊಗೊಂಡು ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಗೋಧಿ ಹಿಟ್ಟನ್ನ ಪೇಸ್ಟ್ ಇಟ್ಕೊಂಡಿರ್ತೀವಲ್ಲ ಸಮೋಸ ಶೇಪ್ ಬರೋ ಥರ ಈ ರೀತಿ ಮಾಡ್ಕೋಬೇಕು. ಅದಾದಮೇಲೆ ಸ್ಟಫಿಂಗ್ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಆ ಸ್ಟಫಿಂಗ್ ಪ್ರಿಪೇರ್ ಮಾಡ್ಕೊಂಡಿರೋದನ್ನ ಈ ರೀತಿ ಎಲ್ಲ ಒಳಗಡೆ ಹಾಕಿಬಿಟ್ಟು ಈ ಥರ ಪೇಸ್ಟನ್ನ ಹಚ್ಬಿಟ್ಟು ಸಮೋಸ ಯಾವ ರೀತಿ ಮಾಡಿಸ್ತಾರೋ ಅದೇ ಈ ಥರ ಎಲ್ಲ ಮಡಚಬೇಕು. ನಿಮಗೆಲ್ಲಾದರೂ ಗ್ಯಾಪ್ ಥರ ಅನಿಸಿದ್ರೆ ಮತ್ತೆ ಪೇಸ್ಟ್ ಇರುತ್ತಲ್ಲ ಅದನ್ನು ಈ ರೀತಿ ಎಲ್ಲ ಮಡಚಿಟ್ಕೊಂಡ್ರೆ ಏನು ಓಪನ್ ಆಗೋದಿಲ್ಲ. ಮತ್ತು ನೋಡಿ, ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ಲ ಅದೇ ಎಣ್ಣೆಗೆ ನಾನು ಎಲ್ಲ ಸಮೋಸಗಳೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ನಲ್ಲ ಪ್ಲೇಟಲ್ಲಿ ಅದನ್ನು ಒಂದೊಂದೇ ಇದರಲ್ಲಿ ಹಾಕಿ ಕರೆದಿಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸಮೋಸಗಳನ್ನೆಲ್ಲ ಕರ್ಕೊಳ್ಳಿ. ಯಾಕೆ ಅಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟಿದೆ ಅಂದರೆ ಮೇಲೆಲ್ಲ ಸೀದೋಗ್ಬಿಡುತ್ತೆ, ಒಳಗಡೆ ಎಲ್ಲ ಹಸಿ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಆಯಿಲಲ್ಲಿ ಕರ್ಕೋಬೇಕು ಈ ರೀತಿ ಎಲ್ಲ. ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ಎಣ್ಣೆಯಲ್ಲಿ ಕರ್ಕೋಬೇಕು. ಎಲ್ಲ ಸಮೋಸ ಎಲ್ಲ ರೆಡಿ ಆದವು.
ಸಮೋಸಾನ ಕೆಚಪ್ ಜೊತೆ ಆದರೂ ತಿನ್ಬೋದು, ಮತ್ತು ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹೊಡೆದು ಚಟ್ನಿ ಥರ ಮಾಡ್ತಾರೆ, ಅದ್ರ ಜೊತೆ ಆದರೂ ತಿನ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಅದನ್ನು ಮಾಡಿಲ್ಲ, ಬರೀ ಕೆಚಪ್ ತಿಂದಿದ್ದೀನಿ. ನೀವು ಇದೇ ಥರ ಮನೆಯಲ್ಲೇ ಸಮೋಸ ಮಾಡ್ಕೊಂಡು ತಿನ್ನಿರಿ, ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.